ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ. ಸೊ ಅರ್ಜೆಂಟಲ್ಲಿ ಹೊರಟಿ ನಾನು ಸೀದಾ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದರೆ ಆಲ್ಮೋಸ್ಟ್ ಟೈಟಲ್ ತಮ್ಮಲ್ಲಿ ನೋಡಿ ಅರ್ಥ ಆಗಿರುತ್ತೆ ನಿಮಗೆ. ಲೈಕ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೋಲಾರಿಂದ ಇರೋದು, ಅವ್ರ ಅಣ್ಣವರು ಇಲ್ಲೇ ಬೆಂಗಳೂರು ನಿಯರೆಸ್ಟ್ ವಿಜಯಪುರ ಹತ್ರದಿಂದ ಒಂದು ಪಾರಿವಾಳನ ಕಳಿಸ್ಕೊಡ್ತಾ ಇದ್ದಾರೆ. ಯಾವ ಪಾರಿವಾಳ ಏನು ಅಂತ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬೇಡ, ಈ ವಿಡಿಯೋದಲ್ಲಿ ತೋರಿಸ್ಕೊಡೋಣ, ಮತ್ತೆ ಲಾಂಗ್ ಆಗಿಬಿಡುತ್ತೆ. ಸೊ ಆ್ಯಸ್ ಇನ್ನು ನಮ್ಮ ಹತ್ರ ಒಂದು ತಾರಾ ಫೀಮೇಲ್ ಇದೆ. ಆ ಫೀಮೇಲ್ಗೆ ಒಂದು ಮೇಲು ಹುಡುಕ್ತಾ ಇದ್ದೆ ನಾನು, ಬಟ್ ಆ ಹುಡುಗ ಅಲ್ಲಿಂದ ಕಳಿಸ್ಕೊಡ್ತಾವನೆ. ಲೈಕ್ ಲಾಸ್ಟ್ ವೀಕಲ್ಲೇ ಬರಬೇಕಿತ್ತು, ಬಟ್ ವೆಯ್ಟ್ ಮಾಡಿದೆ. ಆ ಹುಡುಗ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆಗಿದ್ದಿಲ್ಲ. ಇವತ್ತು ಹೇಳ್ಬೇಕಂದ್ರೆ ನಾನು ಬ್ಯುಸಿ ಇದ್ದೆ, ಬಟ್ ಆದ್ರೂ ಆ ಹುಡುಗ ಹಾಕ್ಕೊಟ್ಬಿಟ್ಟಿದ್ದಾನೆ ಬಸ್ಸಲ್ಲಿ. ಇನ್ನೇನು ಮಾಡೋದು ಅಂದ್ಬಿಟ್ಟು ಶಾಪ್ ನೋಡಿ 2:48 ಆಯ್ತು ಟೈಮು, ಹತ್ತತ್ರ 3 ಗಂಟೆ ಆಯಿತು. 3:45 ಬಸ್ ಬರುತ್ತೆ, ಹೋಗಿ ಬಸ್ಸಲ್ಲಿ ಇಳಿಸ್ಕೊಬೇಕು. ಸೊ ಅಲ್ಲಿಂದ ಕಳಿಸ್ಕೊಟ್ಬಿಟ್ಟಿದ್ದಾನಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಸೊ ಕೆಲಸಗಳನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗಿಲ್ಲ ಮನೆ ಬಿಟ್ಟಿರೋದು, ಇನ್ನೂ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಐತೆ. ಸೊ ನಾವು ಸ್ವಲ್ಪ ಬೇಗನೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂತಂದರೆ ಮಿಸ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ ಬೇಗ ರೀಚ್ ಆಗೋಣ. ಸೊ ಜಾಸ್ತಿ ಏನು ಮಾತಾಡೋಲ್ಲ, ನಡೀರಿ ಬಸ್ ಸ್ಟಾಪ್ ಹೋಗೋಣ ಸೀದಾ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಆಮೇಲೆ ದಾವಡಿಗೆ ತೊಗೊಂಬಂದು ಹಾಕಿನ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್ ಹೋಗೋಣ. ಬಸ್ ಡ್ರೈವರ್ ಫೋನ್ ಮಾಡಿದರು, ಇನ್ನು 20 ಮಿನಿಟ್ಸಲ್ಲಿ ರೀಚ್ ಆಗ್ತಾರಂತೆ. ಅದಕ್ಕೆ ಬೇಗ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. 20 ಮಿನಿಟ್ಸ್ ಅಂತೆ ಹೋಗ್ತಾಯಿದ್ದೀನಿ. ಸೊ ಆವಾಗಲೇ ಹೇಳ್ದೆ ಅಲ್ವಾ ಇದನ್ನ 20 ಮಿನಿಟ್ಸ್ ಅಂತ. ಸೊ ಹೋಗ್ತಾಯಿದ್ದೀನಿ. ಲೇಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಹೇಳೋರೆ ವೆಯ್ಟ್ ಮಾಡೋಕ್ಕೆಲ್ಲ ಆಗಲ್ಲ, ಬೇಗ ಒಂದು ಪಿಕಪ್ ಮಾಡ್ಕೊಂಬಿಟ್ರಿ ಅಂತ. ಸೊ ಅರ್ಜೆಂಟಲ್ಲಿ ಬೇಗ ಹೋಗ್ತಾಯಿದ್ದೀನಿ. ನೋಡಿ ಪೆಟ್ರೋಲ್ ಬ್ಲಿಂಕ್ ಹೊಡಿದೈತೆ, ಪೆಟ್ರೋಲ್ ಹಾಕ್ಸ್ಕೊಳ್ದಿರೋ ಹೋಗ್ತಾಯಿದ್ದೀನಿ ನಾನು. ನನಗೆ ಲೊಕೇಶನ್ ಹೇಳೋರು ಕರೆಕ್ಟಾಗಿಲ್ಲ, ಹಿಂದೆ ಕೂತ್ಕೊಂಡು. ಅಯ್ಯೋ ಯಾಕೆ ಹೇಳ್ತೀರ ನನಗೆ ಗೋಡು ಇಸ್ಕೊಂಡಿದ್ದೀನಿ. ಯಾವಾಗಲೂ ನಮಗೆ ಟ್ಯಾಕ್ಸ್ ಹಾಕೋದೇ ಆಗೋಯ್ತಪ್ಪ ಈ ಬಸ್ಸವ್ರು. ಇವಾಗ ಎಷ್ಟು ಇಸ್ಕೊಂಡ್ರು ಗೊತ್ತಾ, 200 ರೂಪಾಯಿ ಇಸ್ಕೊಂಡು 300 ರೂಪಾಯಿ ಅಂತವ್ರೆ. ಅಲ್ಲ ಚಿಕ್ಕಮಂಗ್ಳೂರು ಹಾಸನಿಂದನೇ ನಾವು 200-250 ರೂಪಾಯಿ ಕೊಟ್ಟು ಇಸ್ಕೊತೀರಿ, 200 ರೂಪಾಯಿ ಅಂತವ್ರೆ ಅಪ್ಪ. ಸೊ ಹೆಂಗೋ ಪರವಾಗಿಲ್ಲ, ಅಕ್ಕಿ ಸಿಕ್ತು. ಸೊ ಬನ್ನಿ ಪಾಸೋಣ ಇಲ್ಲಿಂದ. ಫಸ್ಟು ಮಾಡಿದ್ದೀರಾ ತಿನ್ಕೊಂಡು ಓಡೋಣ ಅಂದ್ಬಿಟ್ಟು ಪಾನಿಪುರಿ ತಿನ್ನೋದನ್ನು ನಿಂತ್ಕೊಂಡಿದ್ದೀರಿ. ನೋಡಿ ಅಲ್ಲೈತೆ ಬಾಕ್ಸಲ್ಲಿ ಎತ್ಕೊಂಡು ಹೋಗ್ಬೇಕು ದಾವಡಿಗೆ. ಫುಲ್ ಹೊಟ್ಟೆ ಎಷ್ಟಾಯಿತು, ಅದಕ್ಕೋಸ್ಕರ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ. ಬನ್ನಿ ಬೇಗ ತಿನ್ಕೊಂಡು ಹೊರಡೋದು ಇಲ್ಲಿಂದ. ಫಸ್ಟು ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಸೊ ಟ್ರಾಫಿಕಲ್ಲಿ ಹೋಗಿ ಬರೋಷ್ಟರಲ್ಲಿ ಎಣ ಬಿದ್ದೋಯ್ತು, ಎಲ್ಲ ಬಿದ್ದೈತೆ. ಸೊ ಇದೆ ತಾರಾ ಮೇಲ್ ನಮ್ಮ ದಾವಡಿಗೆ ಬಂದಿರೋದು. ತುಂಬ ಒಳ್ಳೆ ಮೇಲು, ತುಂಬ ಚೆನ್ನಾಗಿದೆ ಮೇಲು ಕೂಡ. ಗಿಫ್ಟ್ ಕೊಟ್ಟಿದ್ದಾರೆ, ಮಸ್ತಾಗಿರೋಕ್ಕಿನ ಕೊಟ್ಟವ್ರಪ್ಪ. ಎಲ್ಬಿಟ್ಟು ತರಿಸ್ಲಿ, ಇಲ್ಲಿ ತರಿಸ್ಲಾ, ಇಲ್ಲಿ ತರಿಸ್ತೀನಿ ನೋಡಿ. ಹಂಗೈತೆ, ಸಾಕಾಗೈತೆ ಗೈಸ್, ನಿಜವಾಗ್ಲೂ ಮಸ್ತಾಗೈತೆ. ಗಂಡು ಬ್ಲೂ ಶೇಡ್ ಮೇಲ್, ಐಸ್ ಬ್ಲೂ ಶೇಡಲ್ಲೈತೆ. ಸೊ ಇನ್ನೊಂದು ಬ್ರೀಫಾಗಿ ನಾನು ದಾವಡಿಗೆ ಹೋಗ್ಬಿಟ್ಟು ತೋರಿಸ್ಕೊಡ್ತೀನಿ ರೀ. ಬಂದಿದ್ದೀನಿ ದಾವಡಿಗೆ ಬಂದು ಫಸ್ಟ್ ಎಲ್ಲ ಅಕ್ಕಿಗಳು ಮೇವಾಕ್ದೆ. ಯಾಕೆ ಒಂದು ಅಪ್ಡೇಟ್ ಕೊಡಬೇಕಿತ್ತು. ಈ ತಾಮ್ರಲ್ಲಿ ಜೊತೆ ಏನೈತೆ, ಒಂದೇ ಒಂದು ಮೊಟ್ಟೆ ಇಟ್ಟೈತೆ. ಮೊಟ್ಟೆ ಚೆನ್ನಾಗೈತೆ, ದೊಡ್ಡ ಸೈಜಲ್ಲಿ ಐತೆ. ಇಷ್ಟು ಮೊಟ್ಟೆ ಸಿಮಿಲರ್ಗಿಂತ ದೊಡ್ಡ ಸೈಜಲ್ಲಿ ಐತೆ. ರೆಗ್ಯುಲರ್ ಆಗಿರ್ತಲ್ಲ ಆ ಸೈಜ್ಗಿಂತ ದೊಡ್ಡದಾಗೈತೆ ಮೊಟ್ಟೆ. ಒಂದೇ ಒಂದು ಸಿಂಗಲ್ ಮೊಟ್ಟೆ ಇಟ್ಟಿದೆ. ನಾಳೆ ಒಂದು ಮೊಟ್ಟೆ ಇಡುತ್ತೆ. ಪಟ್ಟನ ಬಿಡಬೇಕಿತ್ತು, ಬಿಟ್ಟಿಲ್ಲ. ನಾಳೆ ಫುಲ್ಲಾಗಿ ಬಿಡ್ತೀನಿ, ಇನ್ನು ನಾಳೆ ಫ್ರೀಯಾಗಿ ಬಿಡ್ತೀನಿ ಫುಲ್ಲು. ಅದು ಬಂದಿರೋದೇ ಇವಾಗ ನನ್ನ ಹತ್ರ. ಏನಕ್ಕೆ ಅಂದರೆ ಪೂಸಿ ಹೊಡ್ಕೊಂಡು ಬಂದಿದ್ದು ಇವಾಗ ಅಕ್ಕಿ, ರಾಗಿ ಕೇಳ್ಕೊಂಡು ಬಂದಿದ್ದದು. ಏನೋ ರೆಕ್ಕೆ ಫ್ರೀ ಮಾಡಿಬಿಟ್ಟು ಕೈ ಉಡನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಇವಾಗ ಕೈ ಉಡನ್ನೆಲ್ಲ ಮಾಡಿಬಿಟ್ಟು ಅಕ್ಕಿಗೆ ಕಡಲೆಕಾಳೆಲ್ಲ ತಿನ್ನಿಸ್ಬಿಟ್ಟು ಇಕ್ತೀನಿ. ನಾಳೆ ಬೆಳಗ್ಗೆನೇ ಬಿಡೋಣ ಅಕ್ಕಿನ. ಅದು ಎಷ್ಟು ಬೇಗ ಆಗುತ್ತೋ ಗೊತ್ತಿಲ್ಲ, ಬಟ್ ನಾನು ನಾಳೆ ಬೆಳಗ್ಗೆ ಬೇಗ ಬಂದು ಬಿಡ್ತೀನಿ. ಓಕೆನಾ, ಯಾವ ಟೈಮಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾಳೆ ಬೆಳಗ್ಗೆ 100% ಬಂದ್ಬಿಟ್ಟು ಅಕ್ಕಿನ ಬಿಡ್ತೀನಿ. ನಾಳೆ ಕೈ ಉಡನ್ ಮಾಡಿಬಿಡ್ತೀನಿ ಫಸ್ಟ್ ಅಕ್ಕಿಗೆ. ಎಲ್ಲ ಅಕ್ಕಿಗಳಿಗೂ ಮೇವು ಎಲ್ಲ ಹಾಕಿದ್ದು ಮುಗೀತು. ಸೊ ಸದ್ಯಕ್ಕೆ ನಾನು ಅಂಗಡಿ ಕಡೆ ಹೊಡಬೇಕು. ಈಗ ಇಲ್ಲಿಗೆ ಏನು ಮಾಡ್ತೀನಿ, ಕೋಳಿ ಮರಿಗಳು ನೋಡಿ ಇನ್ನೂ 2 ಬದುಕಿದ್ದಾವೆ, ಆರಾಮಾಗಿದ್ದಾವೆ ಎರಡೂ. ಅಕ್ಕಿಗಳೆಲ್ಲ ಊಟ ತಿಂತಿದ್ದಾವೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಕ್ಕಿ ತೋರಿಸ್ಕೊಂಡಿದ್ದೀನಿ. ಓಕೆನಾ, ಕ್ಲೀನಾಗಿ ಹಂಗೆ ಪಟಾರ್ನ ಫ್ರೀ ಫ್ಲೇ ಬಿಡಬೇಕು, ಅದು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್ ಗೈಸ್, ಬಾಯ್.